ನಾಳೆ ಏಪ್ರಿಲ್ 19 ಭಾನುವಾರ, ನಾಳೆಯಿಂದ 49 ವರ್ಷ. ಈ 8 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಖಜಾನೆ ಫುಲ್ ದುಡ್ಡು. ಈ ರಾಶಿಯವರಿಗೆ ಸೂರ್ಯದೇವರ ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಈ ರಾಶಿಯವರಿಗೆ ಇದೀಗ ಸೂರ್ಯದೇವನ ಕೃಪಾಶೀರ್ವಾದ ಇರೋದ್ರಿಂದ ನಾಳಿನ ಏಪ್ರಿಲ್ 19 ಭಾನುವಾರದಿಂದ ಮುಂದಿನ 49 ವರ್ಷ ಕೂಡ ಸೋಲು ಅನ್ನೋದೇ ಇರೋದಿಲ್ಲ. ಖಜಾನೆ ಫುಲ್ ದುಡ್ಡು ಅಂತ ಹೇಳಬಹುದು. ಈ 8 ರಾಶಿಯವರಿಗೂ ಕೂಡ ಸೂರ್ಯದೇವನ ಕೃಪಾಶೀರ್ವಾದ ಇರೋದ್ರಿಂದ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ವಿಘ್ನಗಳೇ ಇರೋದಿಲ್ಲ. ನಿಮ್ಮೆಲ್ಲ ಆಸೆಗಳು ಈ ಸಮಯದಲ್ಲಿ ಈಡೇರುತ್ತೆ. ನೆಮ್ಮದಿ ಜೀವನ ಕೂಡ ಸಿಗುತ್ತೆ. ಸಂಪತ್ತನ್ನ ಹೆಚ್ಚಿಸಲು ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತೀರಾ. ಆ ಪ್ರಯತ್ನಗಳು ಕೂಡ ಕೈಗೂಡುತ್ತೆ. ವಿದೇಶದಿಂದ ನಿಮಗೆ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರುತ್ತೆ. ಕುಟುಂಬಸ್ಥರೊಂದಿಗೆ ಸಮಯ ಕಳೆಯಲಿಕ್ಕೆ ಅವಕಾಶಗಳು ಸಿಗುತ್ತೆ. ಅವಿಸ್ಮರಣೀಯ ದಿನಗಳನ್ನ ಕೂಡ ಈ ಸಂದರ್ಭದಲ್ಲಿ ಆನಂದಿಸ್ತೀರಾ. ಅನುಕೂಲಕರ ನೆಮ್ಮದಿಯುತ ಜೀವನ ಈ ಸಂದರ್ಭದಲ್ಲಿ ನಿಮ್ಮದಾಗತ್ತೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ. ಸಮಾಜದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ನಡೆಯೋದ್ರಿಂದ ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ ಹಾಗೆ ಗೌರವ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಈ ಒಂದು ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಗಳು ಕೈ ಹಿಡಿಯುತ್ತೆ. ಪ್ರಯತ್ನ ಹಾಗೂ ಶ್ರಮ ನಿಮ್ಮದಾಗಿದ್ರೆ ಶುಭ ಫಲಗಳು ಕೂಡ ನಿಮ್ಮನ್ನ ಹಿಂಬಾಲಿಸಿ ಬರುತ್ತೆ. ಕಷ್ಟಗಳು ಜೀವನದಲ್ಲಿ ಬರದಂತೆ ಅದೃಷ್ಟ ನಿಮ್ಮ ಕೈ ಹಿಡಿದು ಮುನ್ನಡೆಸುತ್ತೆ. ಈ ಸಮಯದಲ್ಲಿ ಕುಟುಂಬದಲ್ಲಿನ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ತಾಳ್ಮೆಯಿಂದ ಎಲ್ಲಾ ಸಮಯವನ್ನ ನಿಭಾಯಿಸೋದನ್ನ ನೀವು ಕಲಿಯೋದ್ರಿಂದ ಈ ಸಂದರ್ಭ ನಿಮ್ಗೆ ಒಳ್ಳೆಯದು ಅಂತ ಹೇಳಬಹುದು. ಸಂಕಷ್ಟದಿಂದ ಪಾರಾಗಿ ಹೊಸ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅಂತ ಹೇಳಬಹುದು. ಅದೃಷ್ಟದ ಬಾಗಿಲು ತೆರೆಯುತ್ತೆ. ಉದ್ಯೋಗಾಕಾಂಕ್ಷಿಗಳು ಅನಿರೀಕ್ಷಿತ ಉದ್ಯೋಗಾವಕಾಶಗಳನ್ನು ಕೂಡ ಕಂಡುಕೊಳ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಕೌಶಲ್ಯಗಳು ಕೂಡ ಹೆಚ್ಚಾಗೋದ್ರಿಂದ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋ ಕನಸನ್ನ ಕಟ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಆ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ರೀತಿಯ ಪ್ರಯತ್ನಗಳಿಂದ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಂತೆ ಜೀವನದಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತೆ. ಕಠಿಣ ಪರಿಶ್ರಮ ಹಾಗೆ ಸಮರ್ಪಣೆಯಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಲಾಭವನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಈ ಒಂದು ಅವಧಿ ಬೆಳವಣಿಗೆಯನ್ನ ಮಾಡ್ಲಿಕ್ಕೆ ಸರಿಯಾದ ಸಂದರ್ಭ, ಅಥವಾ ಈ ಅವಧಿಯಲ್ಲಿ ನಿಮ್ಮ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಮಕ್ಕಳ ಕಡೆಯಿಂದಲೂ ಕೂಡ ನೀವು ಈ ಸಂದರ್ಭದಲ್ಲಿ ಸಿಹಿ ಸುದ್ದಿಯನ್ನ ಕೇಳ್ತೀರಾ. ನೀವು ಅಂದುಕೊಂಡಂತಹ ಕಾರ್ಯಗಳು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸ್ತೀರಾ. ಸಂವಹನ ಕೌಶಲ್ಯಗಳು ಸುಧಾರಿಸೋದ್ರಿಂದ ಇತರರನ್ನ ಸುಲಭವಾಗಿ ಆಳಲು ಈ ಒಂದು ಸಂದರ್ಭ ನಿಮಗೆ ಸಹಾಯ ಮಾಡುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ವಿವಿಧ ವ್ಯವಹಾರಗಳ ಮೂಲಗಳು ದೊಡ್ಡ ಹಣವನ್ನು ಗಳಿಸಲಿಕ್ಕೆ ಅನುವು ಮಾಡಿಕೊಡುತ್ತೆ. ಒಟ್ಟಾರೆ ಹೂಡಿಕೆಗಳು ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ, ಧನುರ್ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.